ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬೆಳಗಿನ ಸಂಚಿಕೆಯಲ್ಲಿ ಕೊನೆಯ 2 ನಿಮಿಷ ಧ್ವನಿಯಲ್ಲಿ ವ್ಯತ್ಯಾಸ ಆಗಿದೆ, ಆಡಿಯೋ ಬಂದಿಲ್ಲ ಅಂತ ಆಕ್ಷೇಪಣೆಗಳು ಬಂದು ಅದಾದಮೇಲೆ ಪರೀಕ್ಷಣೆ ಮಾಡಲಾಗಿ ಆ ಸಮಸ್ಯೆ ಇದ್ದದ್ದು ನಿಜ. ರೆಂಡರಿಂಗ್ ಮಾಡುವಾಗ ಆದಂಥ, ಸಂಸ್ಕರಣೆ ಮಾಡುವಾಗ ಆದಂಥ ವ್ಯತ್ಯಾಸ ಅದು ಮತ್ತೆ ರೀಲೋಡ್ ಮಾಡಲಾಗಿದೆ. ಕೊನೆಯ 2 ನಿಮಿಷ ತಾವು ವೀಕ್ಷಿಸ್ಬೋದು. ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವನ್ನು ಮಾತಾಡ್ತೀನಿ. ಈ ದೇಶದಲ್ಲಿ ಹೇಗೆ ಇದ್ದಕ್ಕಿದ್ದ ಹಾಗೆ, ಅಂದರೆ ಯಾರೂ ನಿರೀಕ್ಷೆನೇ ಮಾಡಿರಲಿಲ್ಲ ಈ ಮಟ್ಟಿಗೆ ಇಷ್ಟು ಬೇಗವಾಗಿ, ಆಮೇಲೆ ಒಂದು ಸರ್ಕಾರ ಬಂದ ತಕ್ಷಣ ಹೀಗೆ ಕ್ರಮ ಕೈಗೊಳ್ಳತ್ತೆ ಅಂತ ಯಾರೂ ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ. ಆ ರೀತಿಯದಾದಂಥ ಬೆಳವಣಿಗೆ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. ನಿನ್ನೆ ತಾನೇ ಬಕ್ರೀದ್ ಹಬ್ಬ ಆಗಿದೆ. ಬಕ್ರೀದ್ ಹಬ್ಬದಲ್ಲಿ ಇವರ ಅಟಾಟೋಪ ಹೇಗಿರುತ್ತೆ, ಯಾವ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾರೆ, ಹೇಗೆ ರಕ್ತದ ಓಕುಳಿ ರಸ್ತೆಯಲ್ಲಿ ಹರಡಿರುತ್ತೆ, ಇದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ. ಅದಕ್ಕೆ ತದ್ವಿರುದ್ಧವಾದಂಥ ಮತ್ತು ನಿರೀಕ್ಷೆಯನ್ನೇ ಮಾಡಲಾರದಂಥ ಬೆಳವಣಿಗೆ ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ನಡೆಯಿತು. ಏನು ವಿಷಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಏನಂದರೆ, ಸಾರ್ವಜನಿಕ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಸ್ ಪ್ರೇಯರ್ಗಳನ್ನು, ನಮಾಜ್ಗಳನ್ನು ಮಾಡುವ ಹಾಗಿಲ್ಲ. ನೀವು ನಮಾಜ್ಗಳನ್ನು ನಿಮ್ಮ ಬಡಾವಣೆಯಲ್ಲಿರುವಂಥ ಮಸೀದಿಗಳಲ್ಲಿ ಮಾಡ್ಕೋಬಹುದು, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಮಾಡಬೇಕು. ಮಸೀದಿಯಲ್ಲಿ ಜಾಗ ಇಲ್ಲ ಅಂದರೆ ಮಸೀದಿಯಲ್ಲಿ ಶಿಫ್ಟ್ ವೈಸ್ ನೀವು ನಮಾಜ್ಗಳನ್ನು ಮಾಡ್ಕೋಬೇಕೇ ವಿನಃ ನೀವು ರೆಡ್ ರೋಡ್ನಲ್ಲಿ ಬಂದು ಬೀದಿಯಲ್ಲಿ ಕೂತ್ಕೊಂಡು ನಮಾಜ್ ಮಾಡುವ ಹಾಗಿಲ್ಲ. ಇದಕ್ಕೆ ಭಾಳ ದೊಡ್ಡ ಮಟ್ಟದ ವಿರೋಧ ಬರಬಹುದು, ಪ್ರತಿಭಟನೆಗಳು ನಡೀಬಹುದು. ನಾವು ಒಂದು ಹಬ್ಬದ ಒಂದು ದಿವಸ ನಾವು ಈ ರೀತಿ ಮಾಡ್ತೀವಿ, ನಮ್ಗೆ ಅದಕ್ಕೂ ಆಸ್ಪದ ಕೊಡೋದಿಲ್ಲ ಅಂತ ಗಲಾಟೆ ಮಾಡಬಹುದು ಅಂತ ಎಲ್ಲ ನಿರೀಕ್ಷೆ ಮಾಡಿದರು. ಅಷ್ಟೇ ಅಲ್ಲ, ಈ ಕಡೆಯಿಂದ ಎಡಚರರು, ಈ ಕಡೆಯಿಂದ ವಿಪಕ್ಷದವರೆಲ್ಲ ಹೇಳ್ತಾ ಇದ್ರು, ನೀವು ಉತ್ಸವ ಮಾಡ್ತೀರಿ, ತೇರು ಮಾಡ್ತೀರಿ, ಅದು ರಸ್ತೆಯಲ್ಲಿ ಮಾಡೋದಿಲ್ವಾ, ಆವಾಗ ನಡೆಯತ್ತಾ? ಅಲ್ಲ ರೀ, ತೇರು ಉತ್ಸವ ಅವೆಲ್ಲ ದೇವಸ್ಥಾನದ ಒಳಗಡೆ ಮಾಡ್ಲಿಕ್ಕೆ ಬರಲ್ಲ. ತೇರನ್ನು ರಸ್ತೆಯಲ್ಲೇ ಎಳ್ಕೊಂಡು ಹೋಗ್ಬೇಕು. ಕಾರ್ ಸ್ಟ್ರೀಟ್ ಅಂತಲೇ ಅದಕ್ಕೊಂದು ರಸ್ತೆ ಇರುತ್ತೆ, ಅಲ್ಲೇ ಎಳೆಯೋದಂತ ತೇರನ್ನ ಗರ್ಭಗುಡಿ ಒಳಗೆ ಎಳೆಯೋಕ್ಕಾಗತ್ತಾ? ಇವ್ರು ಹೇಳೋದು ಹೇಗಿರುತ್ತೆ ಅಂದರೆ, ಕೇಳಲಿಕ್ಕೆ ಇದು ಮುದ ಅನ್ಸತ್ತೆ, ಹೌದು ಅಂತ ಅನ್ಸತ್ತೆ, ಆದರೆ ಅದು ಅತಾರ್ಕಿಕವಾಗಿರುತ್ತೆ ಅಂತ ಭಾಳಷ್ಟು ಜನರಿಗೆ ಅದು ಗಮನಕ್ಕೆ ಬರೋದಿಲ್ಲ. ಇದು ನಮಾಜಿನ ವಿಚಾರನೂ ಅಷ್ಟೇ. ನಮಾಜ್ ಮಾಡಬೇಕಾಗಿದ್ದು ಕಾಬಾದ ಕಡೆ ಮುಖವನ್ನು ಮಾಡಿಕೊಂಡು ನೀವು ನಮಾಜ್ ಮಾಡಬೇಕು ಅಂತ ಹೇಳಿದರೆ ವಿನಃ ಸಾಮೂಹಿಕವಾಗಿ ಅಂತ ಮಾಡಿ ಅಂತ ಎಲ್ಲಿಯೂ ಇಸ್ಲಾಂನಲ್ಲಿ ಬರೋದಿಲ್ಲ. ನೀವು ಸಾಮೂಹಿಕವಾಗಿ ಮಾಡೋದಾದರೆ ನಿಮ್ಮ ಮಸೀದಿಯಲ್ಲಿ ಬಿಟ್ಟು ರಸ್ತೆಯಲ್ಲಿ ಹೋಗಿ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಇಸ್ಲಾಂನಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ನಮೂದನೆ ಮಾಡಲಾಗಿದೆ. ಏನಂದರೆ, ಪಾಕ್ ಜಗಾ ಮೇ ನಮಾಜ್ ಕರ್ನಾ ಹೇ. ಪಾಕ್ ಅಂದರೆ ಸ್ವಚ್ಛವಾದಂಥ, ನಾಪಾಕ್ ಜಗಾ ಮೇ ನಮಾಜ್ ಕರ್ನ ಹರಾಮ್ ಹೇ. ಅಂದರೆ ಕೊಳೆಯಾದಂಥ, ಅಶುಚಿತ್ವ ಇರುವಂಥ, ಅನೈರ್ಮಲ್ಯದ ಜಾಗದಲ್ಲಿ ನೀವು ನಮಾಜ್ ಮಾಡುವ ಹಾಗಿಲ್ಲ, ನೀವು ಪ್ರೇಯರ್ ಮಾಡುವ ಹಾಗಿಲ್ಲ ಅಂತ ಇಸ್ಲಾಂ ಧರ್ಮದಲ್ಲಿದೆ. ನೀವು ಕೂಡುವ ಜಾಗ ಶುದ್ಧವಾಗಿರಬೇಕು, ನಿರ್ಮಲವಾಗಿರಬೇಕು, ಏಕೆಂದರೆ ನೀವು ದೇವರ ಕುರಿತು ಮಾಡ್ತಾ ಇರುವಂಥ ಪ್ರಾರ್ಥನೆ ಇದು ಅಂತ ಸ್ಪಷ್ಟವಾಗಿದೆ. ಇವರು ಮೊಹಮ್ಮದಲ್ಲಿ ರೋಡಲ್ಲಿ ಮಾಡ್ತೀನಿ, ರೆಡ್ ರೋಡಲ್ಲಿ ಮಾಡ್ತೀನಿ, ಈ ಕಡೆ ಮಾರ್ಕೆಟಲ್ಲಿ ಮಾಡ್ತೀನಿ, ಕಲಾಶಿಪಾಳ್ಯದಲ್ಲಿ ಮಾಡ್ತೀನಿ, ಅಕ್ಬರ್ ರೋಡಲ್ಲಿ ಮಾಡ್ತೀನಿ ಅಂದರೆ ಅದು ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾದಂಥದ್ದು. ಅದು ತಮ್ಮ ಹಿಡಿತವನ್ನು ದೇಶದಲ್ಲಿ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರ ಇದು. ಈ ದೇಶದಲ್ಲಿ ಅರ್ಥವೇ ಆಗಲಿಲ್ಲ. ಇದಕ್ಕೆ ಸೆಕ್ಯುಲರ್ ಅನ್ನುವಂಥ ಶಬ್ದವನ್ನು ಕೊಟ್ಟರು. ಬೇರೆ ಧರ್ಮೀಯರಿಗೆ, ಅಲ್ಪಸಂಖ್ಯಾತರಿಗೆ ನಾವು ಯಾವುದೇ ಅಡ್ಡಿಯನ್ನು ಉಂಟು ಮಾಡಬಾರ್ದು ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಿದರು. ಜೊತೆಗೆ ಇವರು ನಮಾಜ್ ಮಾಡುವುದು ಮತ್ತು ರಸ್ತೆಯಲ್ಲಿ ಬೈಕ್ ಹತ್ಕೊಂಡು ಬರ್ರ ಅಂದಾದೊಂದಿ ಓಡಾಡೋದನ್ನು ಹಬ್ಬ ಅಂತ ಹೇಳುವಂಥ ಒಂದು ಪ್ರವೃತ್ತಿ ಭಾರತ ದೇಶದಲ್ಲಿ ಬೆಳೀತು. ಆದರೆ ಈಗ ಬರ್ತಾ ಇರುವಂಥ ಮುಖ್ಯಮಂತ್ರಿಗಳಿದಾರಲ್ಲ, ಅವರು ಇದಕ್ಕೆ ಹೇಗೆ ಕಡಿವಾಣ ಹಾಕಬೇಕು, ಹೇಗೆ ಕತ್ತರಿ ಆಡಿಸ್ಬೇಕು ಅನ್ನೋದನ್ನು ಸರಿಯಾಗಿ ಬಲ್ಲವರಾಗಿದ್ದಾರೆ ಮತ್ತು ಅದನ್ನು ಎದುರಿಸ್ಲಿಕ್ಕೆ ಅವ್ರ ಹತ್ರ ತಾಕತ್ತಿದೆ. ಏಕೆಂದರೆ ಯಾವ ಸುವೇಂದು ಅಧಿಕಾರಿ ಯಾವ ಮಠದಿಂದ ಬಂದಿದ್ದಾರೆ ಅಂದರೆ TMC ಮಠದಿಂದ ಹೊರಗಡೆ ಬಂದಿರುವಂಥ ಶಿಷ್ಯ ಆಯಿತು. ಆತನಿಗೆ ಇವ್ರನ್ನ ಹೆಂಗೆ ಬಗ್ಗು ಬಡಿಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಪ್ರತಿ ಬಾರಿ ಈ ಈದ್ ಉಲ್ ಫಿತ್ರ್ ಆಗಲಿ, ಆಮೇಲೆ ರಂಜಾನ್ ಆಗಲಿ, ಬಕ್ರೀದ್ ಆಗಲಿ, ಇವರು ಯಾವುದೇ ಈದ್ ಮಿಲಾದ್ ಆಗಲಿ, ಯಾವುದೇ ಹಬ್ಬ ಆದರೂ ಕೂಡ ಎಲ್ಲರಿಗಿಂತ ಮುಂಚೆ ಹೋಗಿ ನಿಲ್ತಾ ಇದ್ದದ್ದು ಮಮತಾ ಬೇಗಂ. ಎಲ್ಲಿ ಅತ್ಯಂತ ಜನನಿಬಿಡವಾದಂಥ, ಅತ್ಯಂತ ಪ್ರಮುಖ ರಸ್ತೆಯಾದಂಥ ರೆಡ್ ರೋಡ್ನಲ್ಲಿ ಈಕೆಯ ನಮಾಜ್. ಆ ರೋಡನ್ನೇ ಬಂದು ಹಬ್ಬ ಇದೆ ಅಂದರೆ ಅವತ್ತೇನೋ ಆ್ಯಕ್ಟಿವಿಟಿನೇ ಇಲ್ಲ. ಇಡೀ ಜನಸಂಚಾರ, ಇಡೀ ಬದುಕು ಸ್ತಬ್ಧಗೊಳ್ಳಬೇಕು. ಯಾಕೆಂದರೆ ಇವರು ಹಬ್ಬ ಮಾಡ್ತಾರಂತೆ.
ಹೆಂಗಿದೆ ನೋಡಿ, ಬೇರೆಯವರಿಗೆ ತೊಂದರೆ ಮಾಡಿ ಇವ್ರು ಹಬ್ಬ ಮಾಡ್ಬೇಕಂತೆ. ಅದೇ ರೆಡ್ ರೋಡ್ಗೆ ಹೋಗಿ ನಮಾಜ್ ಮಾಡ್ತಾ ಇದ್ರೆ ವಿನಃ ಎಂದೂ ನಮ್ಮ ಮಸೀದಿಗೆ ಹೋಗಿ ಯಾಕೆ ನಮಾಜ್ ಮಾಡಿಲ್ಲ. ನಿನ್ನೆ ನಮಾಜ್ ಮಾಡಿದ ಟ್ವೀಟನ್ನು ಹಾಕಿದ್ದಾರೆ, ಆದರೆ ಅದರಲ್ಲಿ ರೆಡ್ ರೋಡ್ ಅನ್ನುವಂಥ ಶಬ್ದ ಮಾತ್ರ ಇಲ್ಲ. ಅಂದರೆ ನಿನ್ನೆ ರೆಡ್ ರೋಡ್ನಲ್ಲಿ ನಮಾಜ್ ನಡೆಯಲಿಲ್ಲ. ಯಾಕೆ ಅಂದರೆ ಸುವೇಂದು ಅಧಿಕಾರಿ ಆ ರೀತಿಯಾದಂಥ ಏಟನ್ನು ಮುಂಚೆಯೇ 4 ದಿವಸ ಮುಂಚೆ ಕೊಟ್ಟಿದ್ದರು. ಪೊಲೀಸರ ಹೈ ಪವರ್ ಮೀಟಿಂಗ್ ಕರೆದು ಇಡೀ ಪಶ್ಚಿಮ ಬಂಗಾಳದಲ್ಲಿ, ನಾಟ್ ಓನ್ಲಿ ಇನ್ ಕ್ಯಾಲ್ಕಟಾ, ಇಡೀ ಪಶ್ಚಿಮ ಬಂಗಾಳದ ಯಾವ ಹಳ್ಳಿ, ಯಾವ ಊರು, ಯಾವ ನಗರ, ಎಲ್ಲಿಯೂ ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ನಮಾಜ್ ಮಾಡುವ ಹಾಗಿಲ್ಲ ಅಂತ ಆದೇಶವನ್ನು ಹೊರಡಿಸ್ಬಿಟ್ರು, ಪ್ರತಿಬಂಧನೆ. ಹಾಗಾದರೆ ಎಲ್ಲಿ ಮಾಡೋದು ಇವರು ನಮಾಜು? ನಿನ್ನೆ ಅವರಿಗೆ ಜಾಗ ಕೊಟ್ಟಿದ್ದರು. ಜಾಗ ಎಲ್ಲಿ ಕೊಟ್ಟಿದ್ರು ಅಂದರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಅಂತಿದೆ. ಆ ಬ್ರಿಗೇಡ್ ಪರೇಡ್ ಗ್ರೌಂಡಲ್ಲಿ ಜಾಗ ಕೊಟ್ಟರು. ಎಷ್ಟು ದೊಡ್ಡ ಗ್ರೌಂಡ್ ಇದೆ ಅಂದರೆ ನೀವು ಇಡೀ ಕಲ್ಕತ್ತಾದ್ದು, ಅಕ್ಕಪಕ್ಕದ್ದು, ಮುರ್ಷಿದಾಬಾದು, ಮಾಲ್ಡಾ ಎಲ್ಲರೂ ಬಂದು ನಿಂತರೂ ಜಾಗ ಸಾಲ್ಬೇಕು. ಅಂಥ ದೊಡ್ಡ ಗ್ರೌಂಡಲ್ಲಿ ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದರ ಕಾಲು ಭಾಗನೂ ಅಲ್ಲ, 10% ಜಾಗದಲ್ಲಿ ಇವರು ನಮಾಜ್ ಮಾಡಿದ್ರು. ಅದರ ಫೋಟೋವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಯಾಕೆ? ಸಂಖ್ಯೆ ಇಲ್ವಾ? ಸಂಖ್ಯೆ ಇದೆ. ಆದರೆ ಜನ ಮುಸಲ್ಮಾನರು ಈ ಬ್ರಿಗೇಡ್ ಪರೇಡ್ ಗ್ರೌಂಡಿಗೆ ಬಂದು ನಮಾಜ್ ಮಾಡಲಿಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಅವರು ತುಂಬ ನಿರಾಶೆಗೊಂಡಿದ್ದಾರೆ. ಮುಸಲ್ಮಾನರು ನಮಗಿದ್ದಂಥ ಹಕ್ಕನ್ನು, ನಮ್ಮ ಸ್ವಾಮಿತ್ವವನ್ನು ಸರ್ಕಾರ ಕಸಿದುಕೊಂಡಿದೆ. ನಾವು ಇಷ್ಟ ಬಂದ ಹಾಗೆ ಹೇಗೆ ಬೇಕೋ ಹಾಗೆ ಬದುಕುವಂಥ ನಮ್ಮ ಸ್ವಾತಂತ್ರ್ಯ, ನಮ್ಮ ಸ್ವೇಚ್ಛಾಚಾರವನ್ನು ಈಗಿರುವಂಥ ಸರ್ಕಾರ ಕಿತ್ತುಕೊಂಡಿದೆ. ಆದ್ದರಿಂದ ನಾವು ನಮಾಜ್ಗೆ ಅಲ್ಲಿಗೆ ಬರೋದಿಲ್ಲ. ಎಷ್ಟು ನಿತ್ರಾಣಗೊಂಡಿದ್ದಾರೆ, ಎಷ್ಟು ಬೇಸರಗೊಂಡಿದ್ದಾರೆ ಅವರು ಅಂದರೆ, ನಿನ್ನೆ ಅವರು ಹಬ್ಬ ಆಚರಿಸಿದ ರೀತಿಯನ್ನು ನೋಡಿದರೆ ಒಳ್ಳೆ ಸೂತಕದ ವಾತಾವರಣದ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಕಳೆದ ಹಬ್ಬದ ಸಂದರ್ಭದಲ್ಲಿ ನಾನು ಕಲ್ಕತ್ತಾದಲ್ಲಿದ್ದು ನೋಡಿ, ಅಂತ ಕಾಕತಾಳೀಯ ಅಂದರೆ ನನಗೆ US ವೀಸಾ ಇಂಟರ್ವ್ಯೂ ಕಲ್ಕತ್ತಾದಲ್ಲೇ ಬಂದದ್ದು. ಹಬ್ಬದ ಒಂದು ವಾರ ಮುಂಚೆ ಹೋಗಿದೆ. ಏನು ಇವರು ಆಟೋಪ, ರಾತ್ರಿ ಯಾವ ರೀತಿ ಬೈಕಲ್ಲಿ ಓಡಾಡ್ತಾರೆ, ಹೇಗೆ ಜಾಳಿಗೆ ಟೊಪ್ಪಿಗೆ ಹಾಕ್ಕೊಂಡು ಸುತ್ತಾಡ್ತಾರೆ, ಹೇಗೆ ಬೆಳತನ ಕಟ್ಟಿ ಹೋಟ್ಲುಗಳು ಓಪನ್ ಇರ್ತವೆ, ಏನು ಕಿರ್ಚಾಡ್ತಾರೆ, ಉಳಿದ ಜನ ಮನೆಯಲ್ಲಿ ಮಲಗಿದ್ದಾರೆ ಅನ್ನೋವಂಥ ಪ್ರಜ್ಞೆ ಇಲ್ಲ. ಇಡೀ ಕಲ್ಕತ್ತಾ ನನಗೆ ಒಂದು ರೀತಿಯ ಪಾಕಿಸ್ತಾನದ ಪ್ರತಿರೂಪವಾಗಿ ನನಗೆ ಕಾಣಿಸಿದ್ದು. ಹೆಂಗಪ್ಪ ಇವರು ಉದ್ಧಾರ ಆಗೋದು ಹೆಂಗೆ? ಇದು ಸಾಧ್ಯವೇ ಇಲ್ಲ ಅಂತ ನಾನು ಕೈಚೆಯಲ್ಲಿ ಬಂದಂಥ ಮನುಷ್ಯ ಇವತ್ತು ಪುಳಕಗೊಳ್ಳುವಂಥ ಸಂದರ್ಭ. ನನಗೆ ಅವ್ರಿಗೆ ನಮಾಜಿಗೆ ಜಾಗ ಕೊಡಲಿಲ್ಲಲ್ಲ ಅನ್ನುವಂಥ ಈ ಏನು ಹೇಳ್ತೀರಿ ನೀವು, ವಿಘ್ನ ಸಂತುಷ್ಟ ಅಲ್ಲ ಇದು. ನಾನು ವಿಘ್ನ ಸಂತುಷ್ಟಿ ಅಲ್ಲ. ಈ ದೇಶದಲ್ಲಿ ಕಾನೂನುಬದ್ಧವಾಗಿ ಎಲ್ಲರೂ ಇರಬೇಕಾದ್ರೆ ಇವರಿಗೆ ಮಾತ್ರ ವಿಶೇಷ ಕಾನೂನು ಮಾಡಿ ಈ ರೀತಿಯಾದಂಥ ಅವಕಾಶ ಕೊಡುವ ಪದ್ಧತಿ ಇದೆಯಲ್ಲ, ಅದರ ಬಗ್ಗೆ ನಮಗೆ ಬೇಸರ. ಅವ್ರನ್ನೂ ನಮ್ಮ ಸರಿಸಮ ಅಂತ ತೊಗೊಂಬಂದು ನಮ್ಮದೇನು ಅಭ್ಯಂತರ ಇಲ್ಲ. ನಮಗಿಂತ ಕೆಳಗೆ ಅವರು ಅಂತ ನಾವು ಯಾವತ್ತೂ ಹೇಳೇ ಇಲ್ಲ. ಅವರು ತೃತೀಯ ದರ್ಜೆ ನಾಗರಿಕರು, ದ್ವಿತೀಯ ದರ್ಜೆ ನಾಗರಿಕರು ನಾವು ಯಾವತ್ತೂ ಹೇಳೋದಿಲ್ಲ. ಆದರೆ ಅವರಿಗಾಗಿ ವಿಶೇಷ ಸವಲತ್ತನ್ನು ಕೊಡುವಂಥ ಸಿದ್ದರಾಮಯ್ಯ, ಅವ್ರಿಗಾಗಿ ವಿಶೇಷ ಸವಲತ್ತನ್ನು ಕೊಡುವಂಥ ಬ್ರದರ್ಸ್ ಎನ್ನುವಂಥ DK ಶಿವಕುಮಾರ್, ಅವ್ರಿಗಾಗಿ ವಿಶೇಷ ಸವಲತ್ತು ಕೊಡಬೇಕು ಅಂತ ಹೇಳುವಂಥ ಮನಮೋಹನ್ ಸಿಂಗು, ಅವ್ರಿಗಾಗಿ ವಿಶೇಷ ಸವಲತ್ತನ್ನು ಕೊಡಬೇಕು ಅಂತ ಹೇಳುವಂಥ ಅರವಿಂದ್ ಕೇಜ್ರಿವಾಲು, ಮಮತಾ ಬೇಗಮ್ಮು, ಇವರೆಲ್ಲ ಇದ್ದಾರಲ್ಲ, ಇವ್ರ ಬಗ್ಗೆ ನನಗೆ ಇನ್ನಿಲ್ಲದ ಹಾಗೆ ಆಕ್ರೋಶ ಮತ್ತು ಅದು ಆಗದೇ ಇರೋದಕ್ಕೆ ನನಗೆ ಹತಾಶೆ ಮತ್ತು ಅಸಹಾಯಕತೆ ಇತ್ತು. ಒಂದು ಸಲ ಮಮ್ಮದಲ್ಲಿ ರೋಡಲ್ಲಿ ನಾನು ಬೆಳಗಿನ ಜಾವ ಇನೋವಾ ಗಾಡೀಲಿ ನಾನು ಹುಬ್ಬಳ್ಳಿಯಿಂದ ಬಾಂಬೆಗೆ ಹೋಗ್ತಾಯಿದ್ದೆ. ಬೆಳಗಿನ ಜಾವ 6, 6:30, 7 ಗಂಟೆ ಸುಮಾರು. ಅವತ್ತು ಹಬ್ಬ, ಸಾಬರ್ ಹಬ್ಬ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಬೆಳಗ್ಗೆ 6:45, 7 ಆಗಿರ್ಬೋದಂತೆ. ನಾನು ಅಲ್ಲಿಂದ 9:30ವರೆಗೂ ಆ ರಸ್ತೆನಲ್ಲಿ ನನಗೆ ಹೋಗಿ ನನ್ನ ಹೋಟ್ಲಿಗೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಹೋಗ್ತಾ ಇದ್ದದ್ದು ನಮ್ಮ ಕಾರ್ನಲ್ಲಿ, ನಮ್ಮ ಸ್ನೇಹಿತರು, ನನಗೆ ಆವಾಗ ಅನ್ನಿಸ್ತು ಇಂಥ ಆಮೇಲೆ ಎರಡೂ ಸೈಡು ಕೊಳಚೆ, ದುರ್ಗಂಧ ನಾರ್ತಾ ಇದೆ. ಅಲ್ಲಿ ನೀವು ಕೂತು ಪ್ರೇಯರ್ ಮಾಡೋದಲ್ಲ, ಏನನ್ನೋ ಮಾಡ್ಲಿಕ್ಕೆ ಸಾಧ್ಯ ಇರಲಾರ್ದಂಥ ರಸ್ತೆ. ಅಲ್ಲಿ ಇವರು ಜಮಖಾನೆ ಹಾಸ್ಕೊಂಡು, ಟವಲ್ ಹಾಸ್ಕೊಂಡು ನಾನು ನಮಾಜ್ ಮಾಡ್ತೀನಿ ಅಂತ ಹೇಳಿದರೆ ಇದಕ್ಕೆ ಶಾಣ್ಯಾತನ ಅಂತಿರೋ, ಮೂರ್ಖರ ಪರಮಾವಧಿ ಅಂತಿರೋ ನಂಗೆ ಹೇಳಿ. ಕೇವಲ ಮತ್ತು ಕೇವಲ ಈ ದೇಶದ ಮೇಲೆ ನಮ್ಮ ಹಕ್ಕಿದೆ, ನಾವು ಅದನ್ನು ಸಾಧಿಸ್ತೀವಿ. ನಾವು ನೀವೇನು ಮಾಡಿದರೂ ಬಿಡೋದಿಲ್ಲ, ನಾವಲ್ಲಿ ಮಾಡೇ ಮಾಡೋರು ಅಂತ ಹೇಳಲಿಕ್ಕೆ ಈ ಕೆಲಸ ಮಾಡಿದ್ದು. ಎರಡನೇದಾಗಿ ಭಾಳ ದೊಡ್ಡ ಬೆಳವಣಿಗೆ ಪಶ್ಚಿಮ ಬಂಗಾಳದಲ್ಲಿ ಏನು, ಗೋಹತ್ಯೆ ನಿಷೇಧ. ನಿನ್ನೆ ಅಲ್ಲಿ ಎಲ್ಲಿಯೂ ಕೂಡ ಎತ್ತನ್ನು, ಹಸುವನ್ನು ಇದನ್ನು ಮಾಡಲಿಕ್ಕೆ, ಕುರ್ಬಾನಿ ಮಾಡಲಿಕ್ಕೆ ಅಂದರೆ ಬಲಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ತುಂಬ ಕಡೆ ಸಿಗಾಕ್ಕೊಂಡ್ರು. ಎಷ್ಟು ಕ್ರೂರಿಗಳಿದ್ದಾರೆ ಇವರು ಅಂತಂದರೆ
ಹೆಣ್ಮಕ್ಳು ಮನೆಯ ಮಾಳಿಗೆಯ ಮೇಲೆ ಬಚ್ಚಿಟ್ಟು ಅದಕ್ಕೆ ನಾಲ್ಕು ಕಾಲುಗಳಿಗೆ ಹಗ್ಗ ಕಟ್ಟಿ ಒಂದು ಕಡೆ ಮೂಲೆಯಲ್ಲಿ ಬಿಸಾಕಿರುವಂಥ ದೃಶ್ಯಗಳು ಸಿಕ್ಕು. ಅಂದರೆ ಇವರಿಗೆ ಮಾನವೀಯತೆ, ಆಮೇಲೆ ಪ್ರಾಣಿಗಳ ಬಗ್ಗೆ ಒಂದು ಅಂತಃಕರಣ ಯಾವುದೂ ಇರಲಾರ್ದ ಜನ. ಕೊಲೆ ಮಾಡೋರಿಗೆ ಯಾವತ್ತೂ ಮಾನವೀಯತೆ ಪ್ರಶ್ನೆನೇ ಬರೋದು ಬೇರೆ ವಿಚಾರ. ಆದರೆ ಅದು ನಡ್ಕೊಳ್ಳುವ ರೀತಿ ಇದೆಯಲ್ಲ, ಅದು ಕೂಡ ಎಷ್ಟು ಕ್ರೂರವಾಗಿತ್ತು ಅಂದರೆ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯವಾ? ಈ ಹಾಲಿಂದು ಟ್ಯಾಂಕರು, ಪೆಟ್ರೋಲ್ ಟ್ಯಾಂಕರ್ ಇರ್ತಾವಲ್ಲ, ಅದರ ಒಳಗಡೆ ಯಾರಾದರೂ ದನಗಳನ್ನು ತುಂಬಿದ್ದು ನೀವು ನೋಡಿದ್ದೀರಾ? ತುಂಬುತ್ತಾರೆ. ಆಮೇಲೆ ಎಷ್ಟು ತುಂಬ್ತಾರೆ ಅಂದರೆ ಅಲ್ಲಿ ಜಾಗವಿಲ್ಲ, ಉಸಿರುಗಟ್ಟೆ ಅವು ಸಾಯಬೇಕು. ಆ ರೀತಿಯದಾದಂಥ ಸುಮಾರು ರೇಡ್ಗಳು ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದ್ದಾವೆ. ಕಂಡ ಕಡೆ ಹಿಡಿಯಲಾಗಿದೆ. ಇದಕ್ಕಿಂತ ಮಜಾ ಅಂದರೆ ಒಂದಷ್ಟು ಮುಸ್ಲಿಂ ಸಂಘಟನೆಗಳು ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿ ಅಂತ ಅವರು ಘೋಷಣೆಯನ್ನು ಕೂಗಿ ಒಂದು ಪ್ರತಿಭಟನೆಯನ್ನು ಪ್ರದರ್ಶನವನ್ನು ಮಾಡಿದರು. ಇದು ವಿಡಂಬನೆಗೋ ಮಾಡಿದರೋ ಅಥವಾ ಅವ್ರ ಮನಸ್ಸಲ್ಲಿ ಹಸುವನ್ನು ನಿಲ್ಲಿಸಬೇಕು ಅಂತಿದೆಯೋ ಅದನ್ನು ನೀವು ಆಲೋಚನೆ ಮಾಡಬೇಕು. ಅಂದರೆ ಈ ರೀತಿಯ ಬೆಳವಣಿಗೆಗಳು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇದ್ದಾವಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕಾದದ್ದು. ಇದೇ ಪ್ರವೃತ್ತಿ ನಿನ್ನೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಇರುತ್ತೆ ಅಂತ ನಾನು ನಿಮಗೇನು ಹೇಳಬೇಕಾಗಿಲ್ಲ. ಏಕೆಂದರೆ ಯಾವಾಗ ಯೋಗಿ ಬಾಬಾ ಬಂದರು ಅವತ್ತಿಂದ ಇಲ್ಲಿವರೆಗೂ 1ನೇ ದಿವಸದಿಂದ ಇದೇ ಕಡಿವಾಣವನ್ನು ಹಾಕಿದ್ದಾರೆ. ಯಾರು ಇದನ್ನು ವಿರೋಧಿಸ್ತಾರೋ ಅವ್ರು ನೇರವಾಗಿ ಜೈಲಿಗೆ ಹೋಗ್ತಾರೆ. ಇಲ್ಲದೇ ಆದರೂ ಕುಂಟ್ಕೊಂಡು ಹೊರಗಡೆ ಆಪರೇಷನ್ ಲಂಗಡ ರೀತಿಯಲ್ಲಿ ಬರ್ತಾ ಇದ್ದಾರೆ. ಅದು ವಿಶೇಷ ಅನಿಸಲ್ಲ ನಮಗೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಯಾವುದೇ ಘನಂದಾರಿ ಕೆಲಸ ಮಾಡಿದ್ರೂ ನಮಗೆ ಅದು ವಿಶೇಷ ಅನಿಸೋದೇ ಇಲ್ಲ. ಯಾಕಂದರೆ ಈ ಮನುಷ್ಯನ ಸಾಮರ್ಥ್ಯ ಯಾವ ಮಟ್ಟಿಗಿದೆ ಅಂದರೆ ನರೇಂದ್ರ ಮೋದಿ ಅವರ 100 ಪಟ್ಟು ಹೆಚ್ಚು ಪ್ರಖರವಾಗಿ ಹಿಂದುತ್ವವನ್ನು ಪ್ರತಿಪಾದಿಸುವ ಮತ್ತು ಅನುಷ್ಠಾನಕ್ಕೆ ತರುವಂಥ ವ್ಯಕ್ತಿ. ಪಾಪ ನರೇಂದ್ರ ಮೋದಿ ಪ್ರಧಾನಿಯಾಗಿರೋದರಿಂದ, ಇಸ್ಲಾಂ ರಾಷ್ಟ್ರಗಳಿಗೆ ಬೆಳಗ್ಗೆ ಎದುರು ಹೋಗಬೇಕಾಗಿರೋದರಿಂದ ಅವರು ತನ್ನ ಇತಿಮಿತಿಯಲ್ಲಿ ತನ್ನ ಹಿಂದೂ ಅಸ್ಮಿತೆ ಏನಿದೆ ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವನ್ನೂ ಅವ್ರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನೂ ಅನುಷ್ಠಾನ ಮಾಡೋದು ಅಷ್ಟು ದುಸ್ತರ. ಯೋಗಿ ಆದಿತ್ಯನಾಥ್ಗೆ ಕಡಿವಾಣಗಳೇ ಇಲ್ಲ. ಆತ ತನಗೇನು ಬೇಕೋ ಅದನ್ನು ಮಾಡಿ ತೋರಿಸ್ತಾ ಇರ್ತಾನೆ. ಯಾವ ಮಟ್ಟಿಗೆ ಮಾಡ್ತಾರೆ ಅಂದರೆ ಉಳಿದವರಿಗೆ ಇದು ಮೂಲಭೂತವಾದ ಅನಿಸಿದ್ರು, ಕೋಮುವಾದ ಅನಿಸಿದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ತಮಗೇನು ಮಾಡಬೇಕು ಅನ್ಸುತ್ತೆ ಮಾಡೇ ಮಾಡ್ತಾರೆ. ಇದು ಬಕ್ರೀದ್ ಹಬ್ಬ ಇದೆಯಲ್ಲ, ಈ ಹಬ್ಬದ ಸಂದರ್ಭದಲ್ಲಿ ಮಮತಾ ಬೇಗಂ ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಏಕೆಂದರೆ ಈ ಮುಸಲ್ಮಾನರಿಗೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ. ಯಾಕೆ ಬೇಸರ ಆಗ್ತಾ ಇದೆ? ಯಾಕೆ ಅಂದರೆ ಅವ್ರನ್ನೆಲ್ಲ ಈ ದೇಶದಿಂದ ಹೊರದೂಡಲಾಗ್ತಾ ಇದೆ. ಅಲ್ಲ ಸ್ವಾಮಿ, ನಾವೆಲ್ಲ ಹೊರದೂಡ್ತಾ ಇದ್ದೀವಿ, ಅವರೇ ಹೋಗ್ತಾ ಇದ್ದಾರೆ. ಲಖೀಂಪುರ್ ಬಾರ್ಡ್ರಿಗೆ ಹೋಗಿ ನೋಡಿ, ಯಾವ ಥರ ಜನ ನುಗ್ಗಿ ಹೋಗ್ತಾ ಇದ್ದಾರೆ ನೋಡಿ. ನಾವೇನವ್ರು ಹೋಗು ಅಂತ ಹೇಳಿಲ್ಲ, ಅವರಾಗಿ ಹೋಗ್ತಾ ಇರೋದು. ಯಾಕೆ ಹೋಗ್ತಾ ಇದ್ದಾರೆ? ಒಂದು ವೇಳೆ ಅವ್ರು ಹೋಗಲಿಲ್ಲ ಅಂದರೆ ನೋಡಿ, ಇದೇನೆಂದರೆ ಡಿಪೋರ್ಟ್ ಮಾಡುವಂಥ ಇದು ಇದೆಯಲ್ಲ, ಡಿಟೆಕ್ಷನ್ ಆ್ಯಂಡ್ ಡಿಪೋರ್ಷನ್. ಡಿಟೆಕ್ಟ್ ಮಾಡಿ ಡಿಪೋರ್ಟ್ ಮಾಡಬೇಕು ಅಂತ ಇರೋ ಸಿಸ್ಟಮ್ ಈಗ ಉಲ್ಟಾ ಆಗ್ತಾ ಇದೆ. ಏನಂದರೆ ಡಿಪೋರ್ಟ್ ಮೊದಲಾಗ್ತಾ ಇದೆ. ಯಾಕೆಂದರೆ ಒಂದು ವೇಳೆ ಹಿಡಿದು ಬಿಟ್ಟರೆ ನೀನು ಏನು ಮಾಡ್ತಿ, ನಿನ್ನ ವೃತ್ತಿ ಏನು, ಆಮೇಲೆ ನೀನು ಹೇಗೆ ಇಲ್ಲಿ ಸಂಪಾದನೆ ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಈತ ಕಳ್ತನ ಮಾಡೋದು, ಈತ ಲಫಂಗಗಿರಿ ಮಾಡೋದು, ಮಗ್ಗಿಂಗ್ ಮಾಡೋದು, ರೌಡಿಸಮ್ ಮಾಡೋದು, ಡ್ರಗ್ಸ್ ಮಾಡೋದು ಎಲ್ಲವೂ ಸಿಕ್ಕಾಕೊಂಡ್ಬಿಡ್ತಾರಲ್ಲ. ಅದಕ್ಕಿಂತ ಇಲ್ಲಿಂದ ಪಾಸ್ ಆಗಿಬಿಡೋದು ಭಾಳ ವಾಸಿ. ನಿನ್ನೆ ಭಾಳ ಮಜಾ ಆಯಿತು. ಅಲ್ಲಿದೇನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ ಬಾಂಗ್ಲಾದೇಶದ್ದು, ಆ ಬಾಂಗ್ಲಾದೇಶದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ನಿಮ್ಮ ಜನನನ್ನು ತೊಗೊಳ್ಳೋದಿಲ್ಲ ಅಂತಂದರು. ತೊಗೊಳ್ಳೋದಿಲ್ಲ ಅಂದ ತಕ್ಷಣ ಭಾರತ ಸರ್ಕಾರ ಹೇಳ್ತು ಯಾರನ್ನು ತೊಗೊಳ್ಳೋದಿಲ್ಲ ಹೇಳಿ ನೀವು. ಒಂದು ಇದು ಇದೆ, ಏನಂದರೆ ನಮ್ಮದೊಂದು ಅಗ್ರಿಮೆಂಟ್ ಇದೆ, ಜಿನಿವಾ ಕನ್ವೆನ್ಷನ್ದ ಅಗ್ರಿಮೆಂಟ್. ಅದರ ಪ್ರಕಾರ ಒಂದು ದೇಶದ ಪ್ರಜೆಯನ್ನು ದಾಖಲಾತಿ ಸಮೇತ ಆ ದೇಶಕ್ಕೆ ತೋರಿಸಿದ ಸಂದರ್ಭದಲ್ಲಿ ಅವರು ಅವನನ್ನು ಸ್ವೀಕರಿಸಬೇಕು, ಅವನನ್ನು ಅಥವಾ ಅವಳನ್ನು ಸ್ವೀಕರಿಸಬೇಕು. ಯಾಕೆ? ಆ ದೇಶದ ಪ್ರಜೆ ಅನ್ನುವಂಥ ಕಾರಣಕ್ಕೋಸ್ಕರ. ನೀವು ತಿರಸ್ಕಾರ ಹಾಗೆ ಮಾಡೋ ಹಾಗಿಲ್ಲ, ನಿರಾಕರಿಸುವ ಹಾಗಿಲ್ಲ. ನಿನ್ನೆ 1,000 ಜನರನ್ನು ಕಳಿಸಿದಾಗ ಒಂದು 20 ಜನರನ್ನ ನಮ್ಮವರಲ್ಲ ಇವರು ಅಂತ ವಾಪಸ್ ಕಳಿಸಿದ್ರು. ಅವರು ನಮ್ಮವರು ಇದಕ್ಕೆ ಕಿರಿಕಿರಿ ಮಾಡಲಿಲ್ಲ. ಯಾಕೆ ವಾಪಸ್ ಕಳಿಸಿದ್ರಿ ಅಂತ ಕೇಳಿಲ್ಲ. ನೀವು ಹೌದಾ ನಿಮ್ಮ ದೇಶದವರಲ್ವ ಇವರು ವಾಪಸ್ ಯಾಕಂದರೆ ಉಳಿದ 980 ಜನ ಹೋದ್ರಲ್ಲ ಅಲ್ಲಿಗೆ, ಅದನ್ನು ಅವರು ಒಪ್ಕೊಂಡಿದ್ದಾರಲ್ಲ, ನಾವು ಅದಕ್ಕೆ ಗೌರವ ಕೊಡಬೇಕು. ಯಾಕಂದರೆ ಇನ್ನೂ 1,00,000 ಜನ ಹಿಂದ್ಗಡೆ ಕ್ಯೂನಲ್ಲಿ ನಿಂತಿದ್ದಾರಲ್ಲ. ಮಜಾ ಅಂದರೆ ಚಾನಲ್ ಅವ್ರು ಹೋಗಿ ಇವ್ರನ್ನ ಮಾತಾಡಿಸಿದಾಗ ಇವ್ರು ಓಡ್ ಹೋಗ್ತಾ ಇದ್ದಾರಲ್ಲ ಅಕ್ರಮ್ ವಲಸಿಗರು, ಅವ್ರ ಹತ್ರ ಮೈಕ್ ಹೋಗಿ ಹಿಡಿದಾಗ ಅವ್ರು ಹೇಳ್ತಾ ಇರೋದೇನೆಂದರೆ, ಹೌದು ನಾ ಬಾಂಗ್ಲಾದೇಶಿ, ಆದರೆ ನಂಗೆ ವೋಟರ್ ಐ ಡಿನೂ ಇತ್ತು ಮತ್ತು ಆಧಾರ್ ಕಾರ್ಡು ಇತ್ತು, ನಾನು ಈ ದೇಶದಲ್ಲಿ ಇರಬೇಕು ಅಂತ ಮಾಡಿದ್ದೆ ಭಾರತ ದೇಶದಲ್ಲಿ, ಈಗ ಡಿಪೋರ್ಟ್ ಅಂತ ಇರೋದ್ರಿಂದ ನಾನು ವಾಪಸ್ ಹೋಗ್ತಾ ಇದ್ದೀನಿ, ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಸ್ಪದ ಮಾಡ್ತಾ ಇಲ್ಲ, ಒಳಗಡೆ ಬಿಡ್ತಾ ಇಲ್ಲ.
ಆತ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ, ನಾನು ಬಾಂಗ್ಲಾದೇಶಿ, ಆದರೆ ನನಗೆ ಭಾರತ ದೇಶದ ವೋಟರ್ ಐ ಡಿ ಇದೆ ಮತ್ತು ಆಧಾರ್ ಕಾರ್ಡ್ ಇದೆ ಅಂತ. ಎಷ್ಟು ವ್ಯವಸ್ಥಿತವಾದ ಜಾಲವನ್ನು ಇವರು ಮ್ಯಾನೇಜ್ ಮಾಡ್ತಾಯಿದ್ರು ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ನಿದರ್ಶನ ಇನ್ನೊಂದು ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದದ್ದು ಈ 20 ಜನ ವಾಪಸ್ ಕಳಿಸಿದ್ದು. 20 ಜನ ವಾಪಸ್ ಕಳಿಸಿದ್ರಲ್ಲ, ಆಯಿತು ಇವರು ನಿಮ್ಮವರಲ್ವಾ, ಕೊಡಿ ನಮಗೆ ವಾಪಸ್. ಬಂದರು. ವಾಪಸ್ ಬಂದು ಹೇಳಪ್ಪ ನಿಂದು ಯಾವ ಊರು, ಬಾಂಗ್ಲಾದೇಶದಲ್ಲಿ ಇಂಥವ್ರು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಅವ್ವನ ಹೆಸರೇನು, ನಿಮ್ಮ ಕಾಕನ ಹೆಸರೇನು, ನಿಮ್ಮ ಚಿಕ್ಕಪ್ಪನ ಹೆಸರೇನು, ಎಲ್ಲ ಪಟ್ಟಿ ಕೊಡೋದು, ಎಲ್ಲ ಇಸ್ಕೊಂಡ್ರು, ದಾಖಲೆಗಳನ್ನು ತೊಗೊಂಡ್ರು. ಮತ್ತೆ 2ನೇ ಸಲ ಅವ್ರನ್ನ ಕಳಿಸಿದರು. 2ನೇ ಸಲ ಕಳಿಸಿದಾಗ ಮತ್ತೆ 20ರಲ್ಲಿ 10 ಜನರು ವಾಪಸ್ ತೊಗೊಂಡ್ರು. ಅಂದರೆ ಸಂಯಮವನ್ನು ಕಳೆದುಕೊಳ್ಳಲಾರದೆ, ಗಲಾಟೆ ಮಾಡಲಾರದೆ ಎಷ್ಟು ಜನರು ಸಾಧ್ಯವೋ ಅಷ್ಟು ಜನರನ್ನ ಕಳಿಸ್ಬಿಡೋದು. ಅದಾದಮೇಲೆ ಹೋಲ್ಡಿಂಗ್ ಸೆಂಟರ್ ಅಂತಿದೆ, ಹೋಲ್ಡಿಂಗ್ ಸೆಂಟ್ರಲ್ಲಿ ಹಾಕ್ತಾರೆ. ಡಿಟೆನ್ಷನ್ ಸೆಂಟರ್ ಇದೆ. ಅದಾದಮೇಲೆ ಅವರ ಪರಿಶೀಲನೆ ನಡೆಯುತ್ತೆ. ಬಂದಿರೋರೆಲ್ಲ ಏನು ಒಳ್ಳೆ ಕೆಲಸ ಮಾಡ್ಕೊಂಡು ಇಲ್ಲಿ ಇರ್ಲಿಕ್ಕೆ ಬಂದವರೆಲ್ಲ ಎಲ್ಲರೂ ಲುಚ್ಚ ಕೆಲಸ ಮಾಡಲಿಕ್ಕೆ ಬಂದಿರೋರು, ಬದಮಾಶ್ ಕೆಲಸ ಮಾಡಲಿಕ್ಕೆ ಬಂದವರು. ಸಿಗಾಕೋತೀವಿ ಅನ್ನೋಂಥ ಭಯಕ್ಕೆ ಅವರು ಓಡಿ ಹೋಗ್ತಾ ಇದ್ದಾರೆ. ಈಗ ಇದರ ಬಗ್ಗೆ ಮಮತಾ ಬೇಗಮ್ಗೆ ಬೇಜಾರು. ಏನಂತ, ಇಡೀ ಪಶ್ಚಿಮ ಬಂಗಾಳದಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ಭಾಳ ದೊಡ್ಡ ಮಟ್ಟದ ದಾಳಿ ನಡೀತಾ ಇದೆ. ಈ ಸುವೇಂದು ಅಧಿಕಾರಿ ಸರ್ಕಾರದವರು ತೊಂದರೆ ಕೊಡ್ತಾ ಇದ್ದಾರೆ. ಈ ಸ್ಕೆಚ್ ಹೇಗಿದೆ ಅವ್ರದ್ದು ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಈ ಜಾರ್ಖಂಡು, ಆಸಾಮ್ ಈ ಕಡೆ ಇದಾವಲ್ಲ, ಅಲ್ಲಿ ನಿಮಗೆ ಈ ಸಂಥಾಲ್ ಪರಗಣ ಅಂತಿದೆ, ಬೇರೆ ಬೇರೆ ಇವು ಪರಗಣಗಳಿದಾವೆ. ಅಲ್ಲಿ ಆದಿವಾಸಿ ಜನ ಇರ್ತಾರೆ, ಗುಡ್ಡಗಾಡು ಜನ ಇರ್ತಾರೆ, ಹಳ್ಳಿ ಜನ ಇರ್ತಾರೆ. ಅಲ್ಲಿ ಈ ಬಳೆ ಮಾರೋರು, ಬಿಂದಿ ಮಾರೋರು ಎಲ್ಲ ಬರ್ತಾ ಇರ್ತಾರೆ. ಬರೋದು ಆ ಪರಗಣದಲ್ಲಿ ಸೇರ್ಕೊಳ್ಳೋದು, ಸುತ್ತಲೂ ಆಗ ಕ್ಯಾಂಪ್ನಲ್ಲಿ ಸೇರ್ಕೊಳ್ಳೋದು, ಬಂದು ಬಿಸಿಲಿದೆ ಒಂದು ಸ್ವಲ್ಪ ನೀರು ಕೊಡು ಅಂತ ಮನೆ ಹತ್ರ ಹೋಗ್ತಾರೆ. ಬರೋರೆಲ್ಲ ಸಾಬರು. ಆ ಸೈಕಲ್ ಮೇಲೆ ಏನು ಇಟ್ಕೊಂಡ್ಬರ್ತಾರೆ ಅಂತಂದರೆ ಬಳೆ, ಬಿಂದಿ, ಪೌಡರು, ಲಿಪ್ಸ್ಟಿಕ್ಕು, ಈ ಥರ ಸಾಮಾನು ತೊಗೊಂಡ್ಬರೋದು ಮಾರಲಿಕ್ಕೆ ಆ ಏರಿಯಾದಲ್ಲಿ, ಆದಿವಾಸಿಗಳ ಜನಾಂಗದಲ್ಲಿ. ಪಾಪ ಹೆಣ್ಮಕ್ಳು ಅಲ್ಲೇ ಖರೀದಿ ಮಾಡ್ತಾರೆ. ಅವರೆಲ್ಲಿ ಊರಿಗೆ ಹೋಗಿದ್ದು, ನಗರಕ್ಕೆ ಹೋಗಿ ಎಲ್ಲಿ ತೊಗೋತಾರೆ? ಪಾನಿದೆದು ನೀರು ಕುಡಿತಾರೆ. ನೀರು ಕುಡಿದ್ಮೇಲೆ ಎಲ್ಲಿ ಅವರು ಏನು ಅಂತ ಸ್ನೇಹ ಬೆಳೆಸ್ತಾರೆ. ಸ್ನೇಹ ಬೆಳೆಸಿದ ಮೇಲೆ ಹೆಂಗೋ ಮಾಡಿ ಪುಟಾಯಿಸಿ ಅವರು ಹೆಣ್ಮಕ್ಳನ್ನ ಮದುವೆ ಆಗ್ಬಿಡ್ತಾರೆ. ಅಲ್ಲಿ ಗಂಡನನ್ನು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಸ್ತ್ರೀಯರಿಗಿದೆ. ಈ ಆದಿವಾಸಿ ಜನಾಂಗದ ವಿಶೇಷತೆ ಏನಂದರೆ, ಹೆಣ್ಮಕ್ಕಳೇ ತನ್ನ ಗಂಡನನ್ನು ಆಯ್ಕೆ ಮಾಡಬಹುದು. ಆ ರೀತಿಯಾದಂಥ ಸ್ವಾತಂತ್ರ್ಯ ಅಲ್ಲಿರೋದು. ಆ ಹುಡುಗಿ ಹೇಳ್ತಾನೆ, ಇವನು ಮದುವೆ ಆಗ್ತೇನೆ ನಾನು ಅಂತ ಮದುವೆ ಮಾಡ್ಕೋತಾಳೆ. ಮದುವೆ ಮಾಡ್ಕೊಂಡು ಕೂಡ ಅವನೇನಾಗ್ತಾನೆ, ಮೊದಲು ಬಳೆ ಮಾರೋದನ್ನು ನಿಲ್ಲಿಸ್ತಾನೆ, ಬಿಂದಿ ಮಾರೋದನ್ನು ನಿಲ್ಲಿಸ್ತಾನೆ, ಚಪ್ಪಲಿ ಮಾರೋದನ್ನು ನಿಲ್ಲಿಸ್ತಾನೆ, ನಿಮ್ಮದು ಘರ್ ಜಮಾಯಿ ಆಗ್ತಾನೆ. ಈ ಘರ್ ಜಮಾಯಿ ಆದವನು ಇವ್ರದ್ದೇನು ಸಣ್ಣದಾದಂಥ ಒಂದು ಜಾಗ ಇರ್ತದೆ ನೋಡಿ. ಆ ಜಾಗದಲ್ಲಿ ಈತ ಊತ್ಲಿಕ್ಕೆ, ಬಿತ್ತಲಿಕ್ಕೆ, ಇವ್ರದ್ದೇನು ದಂಧೆ ಇದೆ, ಇವ್ರದ್ದೇನು ವ್ಯಾಪಾರ ಇದೆ, ಆ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಬಿಡ್ತಾನೆ. ಅವ್ರು ಕಿರಾಣಿ ಅಂಗಡಿ ಇದ್ದರೆ ಅವ್ನು ಕಿರಾಣಿ ಅಂಗಡಿ ಮಾಡ್ತಾನೆ, ಬೇರೆ ಏನು ವ್ಯವಹಾರ ಇದ್ದರೆ ಅದನ್ನು ಮಾಡ್ತಾನೆ. ಆ ಬಡತನದಲ್ಲಿ ಅಲ್ಲಿ ಏನಿದೆ ಅವ್ರ ಜೊತೆ ಸೇರಿಕೊಂಡು ಅವ್ರ ಮನೆಯವನಾಗ್ಬಿಡ್ತಾನೆ. ಜಮಾಯಿ ಆಗ್ಬಿಡ್ತಾನೆ. ಜಮಾಯಿ ಅಂದರೆ ಅಳಿಯ. ಈ ರೀತಿ ಪರಗನಾಗಳಲ್ಲಿ ಜಾರ್ಖಂಡು, ಆಸಾಮು, ಈ ಸುತ್ತಮುತ್ತಲು ಯಾವ್ಯಾವ ಆದಿವಾಸಿ ಮತ್ತು ಬಾರ್ಡರ್ ಏರಿಯಾ ಇದ್ದಾವಲ್ಲ, ಅಲ್ಲೆಲ್ಲ ಈ ರೀತಿ ಮುಸಲ್ಮಾನರು ಅಕ್ರಮವಾಗಿ ಬರೋದು. ಇವರು ಅಕ್ರಮವಾಗಿ ಬಂದು ಪರಿಚಯ ಮಾಡ್ಕೊಳ್ಳೋದು, ಪರಿಚಯ ಮಾಡ್ಕೊಂಡು ಜಿಹಾದ್ ಮಾಡಿಬಿಡೋದು. ಜಿಹಾದ್ ಮಾಡಿ ಅವ್ರನ್ನೇ ಮದುವೆ ಆಗಿ ಅವ್ರದ್ದೇ ಪೂರ್ತಿ ಕಮ್ಯುನಿಟಿ ಸೇರ್ಕೊಂಡ್ಬಿಡ್ತದೆ. ಇವರು ಅಲ್ಪಸಂಖ್ಯಾತರಾಗ್ತಾರೆ. ಈ ಕುಟುಂಬದವರು ಅಲ್ಲಿಂದ ವಲಸೆ ಬಂದ್ರಲ್ಲ, ಇವನು ಒಬ್ಬ ಬಂದ ಮದುವೆ ಆದ, ನಮ್ಮ ಕಾಕಾನ ಕರೆಸ್ತೀನಿ ಅಂತಾನೆ, ನಮ್ಮ ದೊಡ್ಡಪ್ಪನ ಕರೆಸ್ತೀನಿ ಅಂತಾನೆ, ನಮ್ಮ ಚಿಗವನ ಕರೆಸ್ತೀನಿ ಅಂತಾನೆ. ಈ ರೀತಿ ಎಲ್ಲರನ್ನೂ ಕರೆಸ್ಕೊಂಡು ಭಾರತೀಯರಾಗಿಬಿಡ್ತಾರೆ ಇವರು. ಆಗಿ ಇವ್ರದ್ದು ಏನಂತಾರಂದ್ರೆ ಆ ಜಾಗಕ್ಕೆ ಜಮಾಯಿ ಟೋಲಾ ಅಂತ ಕರ್ತಾರೆ. ಟೋಲಾ ಅಂದರೆ ಒಟ್ಟಿಗೆ ಸೇರುವಂಥ ಒಂದು ಜನಾಂಗ. ಟೋಳಿ ಅಂತ ಹೇಳ್ತೇವೆ ನಾವು ಮರಾಠಿ ಒಳಗೆ. ಟೋಳಿ ಅಂದರೆ ತುಂಬ ಜನ ಇರುವಂಥ ಸಾಂಘಿಕವಾದಂಥಕ್ಕೆ ಟೋಳಿ ಅಂತ. ಆ ಜಮಾಯಿ ಟೋಲಾ ಮಾಡ್ಕೊಂಡು ಇಲ್ಲಿ ಎದ್ದು ಬಿಡ್ತಾರೆ. ಈ ರೀತಿ ಬಂದಂಥ ಲಕ್ಷ ಲಕ್ಷ ಜನ ಈ ದೇಶದಲ್ಲಿದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲಿ, ಬಾರ್ಡರ್ಗಳಲ್ಲಿ ಇದ್ದಾರೆ. ಅದನ್ನು ಕ್ಲೀನಿಂಗ್ ಪ್ರೊಸೆಸ್ ಇದೆಯಲ್ಲ, ಅದು ಹೇಗೆ ನಡೀತಾ ಇದೆ ಅನ್ನೋದನ್ನು ಅಮಿತ್ ಶಾ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆದಂಥ ಇನ್ನೆರಡು ವಿಷಯ ಇದೆ, ಅದನ್ನು ಚರ್ಚೆ ಮಾಡ್ತೀನಿ. ಈ ಸಂಚಿಕೆಗೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.